ಮನೆ ಕೆಲಸದವಳ ಮಾಲೀಕನ ಜೊತೆ ಕುಚ್ ಕುಚ್. ಪತಿಯ ರಂಗಿನಾಟಕ್ಕೆ ಬೇಸತ್ತು ಉಸಿರನ್ನೇ ನಿಲ್ಲಿಸಿದ ಪತ್ನಿ. ಅಕ್ರಮ ಸಂಬಂಧಕ್ಕೆ ಬೇಸತ್ತು ಗಂಡನನ್ನೇ ಹೊಡೆದು ಕೊಂದಿದ್ದಾಳೆ ಪತ್ನಿ. ಮನೆ ಕೆಲಸದವಳ ಜೊತೆಗೆ ಮಾಲೀಕ ಅಕ್ರಮ ಸಂಬಂಧವನ್ನು ಇಟ್ಕೊಂಡಿದ್ದಂತೆ. ಇದನ್ನೆಲ್ಲ ನೋಡಿ ನೋಡಿ ಬೇಸತ್ತು ಜಗಳ ಕೂಡ ಆಗ್ತಾ ಇತ್ತಂತೆ. ಅದಾದ ನಂತರ ಹೇಳಿದ ಮಾತು ಕೇಳಿಲ್ಲ ಅಂತ ಹೇಳಿ ಗಂಡನನ್ನೇ ಹೊಡೆದು ಕೊಂದುಬಿಟ್ಟಿದ್ದಾಳೆ ಪತ್ನಿ. ಮನೆ ಕೆಲಸದವಳ ಜೊತೆಗೆ ಮಾಲೀಕನ ಕುಚ್ ಕುಚ್ ಅಂದರೆ ಅಕ್ರಮ ಸಂಬಂಧ. ಸೊ ಈ ಅಕ್ರಮ ಸಂಬಂಧದ ವಿಚಾರ ಪತ್ನಿಗೆ ಗೊತ್ತಾಗಿದೆ. ಹಾಗಾಗಿ ಭಾಸ್ಕರ್, ಈಗೇನು ಕೊಲೆ ಆಗಿದಾರಲ್ಲ ಭಾಸ್ಕರ್, ಇವ್ರ ಜೊತೆಗೆ ಪದೇ ಪದೇ ಜಗಳ ಆಗ್ತಾ ಇತ್ತಂತೆ. ಸೊ ಅದಾದ ನಂತರ ಹೊಡೆದು ಕೊಂದುಬಿಟ್ಟಿದ್ದಾರೆ. ಕೊಂದು ಒಂದು ನಾಟಕ ಆಡಿರೋದಿಲ್ಲ ಆಕೆ. ಕೊಲೆಯಾದ ಪತ್ನಿಯಿಂದಲೇ ಕೊಲೆಯಾಗಿದ್ದಾನೆ ಪತಿ. ಗಂಡನನ್ನೇ ಕೊಲೆ ಮಾಡಿ ಪತ್ನಿ ಶ್ರುತಿ ನಾಟಕವಾಡಿದ್ದಾರೆ. ಮನೆ ಕೆಲಸದವಳ ಜೊತೆ ಹೆಚ್ಚು ಸಲುಗೆಯಿಂದ ಇದ್ದ ಭಾಸ್ಕರ್. ಇದೇ ಕಾರಣಕ್ಕೆ ಗಂಡ ಹೆಂಡತಿ ನಡುವೆ ನಿತ್ಯವೂ ಕೂಡ ಜಗಳ ಆಗ್ತಾ ಇತ್ತು. 2 ದಿನಗಳ ಹಿಂದೆ ಮತ್ತೆ ಗಲಾಟೆಯಾಗಿ ಗಂಡನ ಮುಖಕ್ಕೆ ಹೊಡೆದು ಬಿಟ್ಟಿದ್ದಾಳೆ ಪತ್ನಿ. ಇದರಿಂದ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾನೆ ಪತಿ ಭಾಸ್ಕರ್. ಕೈಯಿಂದ ಹೊಡೆದ್ರೆಲ್ಲ ಸಾಯಕ್ಕಾಗಲ್ಲ, ಏನಾದರೂ ತಗೊಂಡು ಹೊಡೆದಿರಬಹುದು. ಗಂಡನನ್ನ ಕೊಲೆ ಮಾಡಿ ಪೊಲೀಸರ ಮುಂದೆ ಕತ್ತೆಯನ್ನ ಕಟ್ಟಿರ್ತಾರೆ ಇವರು. ಶ್ರುತಿ ಕುಡಿದು ಬಂದು ಬಾತ್ರೂಮ್ನಲ್ಲಿ ಬಿದ್ದು ಗಾಯಗೊಂಡಿದ್ರು, ಬಳಿಕ ರಾತ್ರಿ ಸಾವನ್ನಪ್ಪಿದ್ದಾರೆ ಅಂತ ಹೇಳಿ ಶ್ರುತಿ ಹೇಳಿರ್ತಾರೆ ಪೊಲೀಸ್ನವ್ರ ಮುಂದೆ. ಮರಣೋತ್ತರ ಪರೀಕ್ಷೆ ಸಂದರ್ಭದಲ್ಲಿ ಅಸಲಿ ಸತ್ಯ ಬಯಲಿಗೆ ಬರುತ್ತೆ. ಸದ್ದುಗುಂಟೆಪಾಳ್ಯ ಪೊಲೀಸರಿಂದ ತನಿಖೆ ಮುಂದುವರೆದಿದೆ. ಈಗ ಕೊಲೆಯಾದಂತ ಭಾಸ್ಕರ್ ಪಕ್ಕದಲ್ಲಿ ನಿಮ್ಗೊಂದು ಇನ್ನೊಂದು ಫೋಟೋ ತೋರಿಸ್ತಾ ಇದ್ದೀವಿ. ಮಹಿಳೆಯದ್ದು, ಆರೋಪಿ ಶ್ರುತಿ, ಗಂಡ ಹೆಂಡತಿ ಇವರಿಬ್ರು. ಇವರ ಮನೆಯಲ್ಲಿ ಒಬ್ಬಕ್ಕೆ ಕೆಲಸ ಮಾಡಿಕೊಂಡಿದ್ಲು, ಕೆಲಸದಾಕೆ. ಆಕೆಯ ಜೊತೆಗೆ ಈ ಕೊಲೆ ಆಗಿರುವಂತಹ ಭಾಸ್ಕರ್ ಅಕ್ರಮ ಸಂಬಂಧವನ್ನ ಇಟ್ಕೊಂಡಿದ್ದಂತೆ. ಈ ವಿಚಾರ ಪತ್ನಿ ಶ್ರುತಿಗೆ ಗೊತ್ತಾಗಿದೆ. ಗೊತ್ತಾದ ನಂತರ ಪ್ರತಿನಿತ್ಯ ಜಗಳ ಆಗ್ತಾ ಇತ್ತಂತೆ, ಪ್ರತಿನಿತ್ಯ. ಆದರೆ 2 ದಿನಗಳ ಹಿಂದೆ ಅದೇನೋ ತಗೊಂಡು ಹೊಡೆದು ಬಿಟ್ಟಿದ್ದಾರೆ ಶ್ರುತಿ ಭಾಸ್ಕರ್ಗೆ. ಸ್ಥಳದಲ್ಲೇ ಮೃತಪಟ್ಟಿದ್ದಾನೆ ಭಾಸ್ಕರ್. ಅದಾದ ನಂತರ ಪೊಲೀಸ್ನವರು ಏನಾಯ್ತು ಅಂತ ಕೇಳಿದಾಗ, ನನ್ನ ಪತಿ ಕುಡ್ಕೊಂಡು ಬಂದಿದ್ರು, ಬಾತ್ರೂಮ್ನಲ್ಲಿ ಜಾರಿ ಬಿದ್ದಿದ್ರು, ಪೆಟ್ಟಾಗಿತ್ತು. ಅದಾದ ನಂತರ ಮಲ್ಕೊಂಡಲ್ಲೇ ಪ್ರಾಣ ಹೋಗಿದೆ ಅಂತ ಹೇಳಿ ಕಥೆಯನ್ನ ಕಟ್ಟಿರ್ತಾರೆ ಈ ಶ್ರುತಿ. ಸೊ ಪೋಸ್ಟ್ ಮಾರ್ಟಮ್ ಹೋದಂತಹ ಸಂದರ್ಭದಲ್ಲಿ ಗೊತ್ತಾಗಿದೆ ಅಸಲಿ ಕತೆ. ಮರಣೋತ್ತರ ಪರೀಕ್ಷೆ ಸಂದರ್ಭದಲ್ಲಿ ಅಸಲಿ ಸತ್ಯ ಬಯಲಿಗೆ ಬಂದಿದೆ. ದೊಡ್ಡ ಮಟ್ಟದ ಪೆಟ್ಟಾಗಿದೆ, ಯಾರೋ ಹೊಡೆದಿದ್ದಾರೆ, ಹಾಗಾಗಿ ಈ ವ್ಯಕ್ತಿ ಸತ್ತಿದ್ದಾನೆ ಅನ್ನೋದು ಡಾಕ್ಟರ್ ಗೊತ್ತಾಗಿದೆ. ಸೊ ಈ ವಿಚಾರವನ್ನ ಪೊಲೀಸ್ನವರಿಗೆ ತಿಳಿಸಿದ್ದಾರೆ. ಇಂಜಿನಿಯರ್ ಓದಿದ್ದ ಭಾಸ್ಕರ್ ಟೆಕ್ಕಿಯಾಗಿ ಕೆಲಸ ಮಾಡಿಕೊಂಡಿದ್ದ ಅನ್ನೋದು ಗೊತ್ತಾಗ್ತಾ ಇರುವಂತ ಸಂಗತಿ.